ಒಬ್ಬ ಮನುಷ್ಯ ಎತ್ತರ ಮಟ್ಟಿಗೆ ಅವನಿಗೆ ಗುರಿ ಇರಬೇಕು. ಆ ಗುರಿ ಮುಟ್ಟೋದು ಒಬ್ಬ ಗುರು ಇರಬೇಕು. ಆ ಗುರಿ ಮುಟ್ಟಿಸೋದು ಗುರು ಬೇಕು. ಅಂದಾಗ ಮಾತ್ರ ವ್ಯಕ್ತಿಗೆ ಎತ್ತರ ಮಟ್ಟಿಗೆ ಬೆಳೆಯಕ್ಕೆ ಸಾಧ್ಯ, ಇದಕ್ಕೆ ಸಾಧ್ಯ ಇಲ್ಲ. ನೀವು ಕೆಲವೊಂದು ಗುರುಗಳು ಮಾಡ್ಕೊಂಡ್ರಿ, ವರ್ಷಕ್ಕೆ ಮಂದಿ ತಿರ್ತಾರೆ ನಿಮ್ಮ ಮನೆಗೆ. ಅವರು ನೀವು ಕರ್ತೀವಿ, ಅವರು ಬರ್ತಾರ. ಹಿಂಗೆ ಕೆಲವೊಂದು ಗುರುಗಳು ಮಾಡ್ಕೊಂಡಿದ್ದ. ಆ ಗುರುಗಳು ಏನು ಪದ್ಧತಿ ಇತ್ತು, ನೀವು ವರ್ಷಕ್ಕೆ ಮನೆ ಬರ್ತಿದ್ರು. ಇವೇನು ಮಾಡಿದ್ರಪ್ಪ, ವರ್ಷಕ್ಕೆ ಒಂದು ಚೀಲ ಜೋಳ, ಒಂದು ಚೀಲ ಅಕ್ಕಿ, ಒಂದು ಚೀಲ ಗೋಧಿ, 1100 ರೂಪಾಯಿ ಮನೆಗೆ ಬಂದು ಒಂದು ಶಾಲೆ ಸೀತು ಪೂಜೆ ಪ್ರಸಾದ ತೀರಿಸ್ಕೊಂಡು ಅವೆಲ್ಲ ತಗೊಂಡು ಆಶ್ರಯ ಮಾಡಿ ಹೋಗಂತ ಒಂದು ಪದ ಹಾಕೊಂಡು ಬಂದಿದ್ದ. ಈ ಭಕ್ತ ಏನು ಅನುಕೂಲವಾಗಿ 10 ವರ್ಷ ಕರಲಿ ಈ ಮನುಷ್ಯ. ಎಷ್ಟು ವರ್ಷ ಕರಲಿಲ್ಲ? 10 ವರ್ಷ ಕರಲಿಲ್ಲ. ಕರೀಲಿಕ್ಕಂದ್ರೆ ಆ ತಾರೀಕು ಬರೋರು ಆಮೇಲೆ ಆ ಮಾತು ಬೇರೆ. ಅವ್ರು ಕರೆದಿದ್ರು, ಈ ಕರೆದು ಬಿಟ್ಟರು ಅವ್ರು ಬಿಟ್ಟಿಲ್ಲ. ಆ ತಾರೀಕು ಬಿಟ್ಟು ಬರ್ತಾರೆ. ಒಯ್ಯಕ್ಕೆ ಬರೋದಲ್ಲ, ಕೊಡಕ್ಕೆ ಬರೋದು ಗುರುವಿನ ಕೆಲಸ. ಒಯ್ಯಕ್ಕೆ ಬರೋಲ್ಲ, ಕೊಟ್ಟು ಹೋಗ್ಬಾರ್ದು ಗುರುವಿನ ಕೆಲಸ. 10 ವರ್ಷ ತಗೊಂಡು ಗುರುಗಳು ನೆನಪಾದ ಬಿಟ್ಟವನಿಗೆ ಹೋದ, ಕರ್ಕೊಂಬಂದ, ಮನೆಗೆ ಬಂದರು, ಸ್ನಾನ ಮಾಡಿದ್ರು, ಪೂಜೆ ಮಾಡಿದ್ರು, ತಾಟ ಗಿಡಿ ಮಾಡಿದ್ರು. ಶಿಷ್ಯ ಗುರುಗಳಿಗೆ ಸಾಷ್ಟಾಂಗ ಹಾಕ್ಬೇಕಲ್ಲ, ಏನು ಮಾಡಬೇಕು? ನಮಸ್ಕಾರ ಮಾಡ್ಬೇಕು. ಊಟ ಕುಂದು ಪೂರ್ವ ಪ್ರಾರಂಭದಲ್ಲಿ ನಮ್ಮದು ಹಂಗೆ ಅದ, ಎಲ್ಲರದು ಹಂಗೆ ನಿಮಗೆ ಗೊತ್ತದ ಮಾಡೋದು. ಸಾಷ್ಟಾಂಗ ಹಾಕಪ್ಪ, ಬಂದ್ರಪ್ಪ ಹಾಕಿದ್ರಿ. ನಮ್ಮದು ಕಂಡೀಷನ್ ಅದ, ನಮ್ಮ ಷರ್ತು ಏನದು? ನಾನು ನಿಮ್ಮ ಊರಿಗೆ ಬರಲಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು. ಬಂದ ಕ್ರಮ ಏನು ಕೊಡ್ತೈತಿ? ಒಂದು ಚೀಲ ಜೋಳ, ಒಂದು ಚೀಲ ಅಕ್ಕಿ, ಒಂದು ಚೀಲಕ್ಕೆ 1100 ರೂಪಾಯಿ ಕೊಡ್ತಿದ್ದೆ. ಈ ಕುಳ್ಳಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು. ಈಗ ಯಾವಾಗದು ಎಡಿ ಮಾಡೋದು ಮ್ಯಾಗ. ಈಗ ಹೆಂಗೆ ಮಾಡ್ಬೇಕು ಹೇಳ್ತ ನೋಡೋದು ನೀವು. ಆ ಭಕ್ತಂದ ಹಂಗೆ ಆಗಲ್ವಪ್ಪ ಅಂದವ. ಹಂಗಾಗಲ್ಲ, ಹಂಗೆ ನೇಮ. ಆ ಭಕ್ತ ನೋಡ್ರಿ ಗುರುಗಳೇ, 2 ವರ್ಷ ಆಯಿತು, ಮಳೆ ಇಲ್ಲ, ಬೆಳೆ ಇಲ್ಲ. ನಾನೇ 5 kg 6 kg ಒಳ ಸತಿ ತಂದು ಊಟ ಮಾಡ್ತೀನಿ. ಈ ವರ್ಷ ಕೂಡ ಚೀಲಿಲ್ಲ. ಏನೋ ನೀವು ಬರೋದಕ್ಕೆ ಕಷ್ಟ ಊಟ ಕರೆ ಕಳಿಸೀನಿ. ಈ ವರ್ಷ ಇದ್ದು ತೊಗೊಂಡು ಹೋರಿ ಅಟ್ಟು ಕೊಡೋಕ್ಕಾಗಲ್ಲ ಹೇಳಿದವ. ಅಟ್ಟು ಕೊಡೋಕ್ಕಾಗಲ್ಲ ಬಿಟ್ಟು ಕಳ್ಳ ನೋಡೋಕ್ಕಾಗಲ್ಲ. ಬಂದು ಕೂತಾನ ಮನೆಯಾಗ. ಕಳ್ಳಕ್ಕಂತ ಮಾವಿದ್ದೇವ, ಹಂಗೆ ಮಾಡ್ಬೇಡ್ರಪ್ಪ ಅಂತೇಳಿ. ಹಂಗೆ ಮಾಡಬೇಡ. ಹೆಂಗೆ ನಮ್ಮ ಪದ್ಧತಿ ಹಂಗೆ ಅಂದ್ರು. ಕಣ್ಣೀರು ಹಾಕ್ಸಂಗ್ ಗುರು ಅಲ್ಲ, ಕಣ್ಣೀರು ವರ್ಷಂಗ್ ಗುರು. ಭಕ್ತರ ಕಣ್ಣೀರು ಹಾಕ್ಸಂಗ್ ಗುರು ಅಲ್ಲ, ಭಕ್ತರ ಕಣ್ಣೀರು ವರ್ಷಂಗ್ ಗುರು. ಇಬ್ಬರು ವಾದ ವಿವಾದ ಕೇಳಂತ ಹೊಸದಾಗಿ ಬಂದ ಸೊಸಿ ಆ ಮನೆಗೆ. ಅದೇ ಲಗ್ನಾಗೆ 2 ವರ್ಷ ಆಗಿತ್ತು. ಈ ಗುರುಗಳು ಪ್ರತಿಷ್ಠಿತಿಲ್ಲ ಹೆಣ್ಮಗಳು. ಮಾವು ಕರೆಸಿ, ಮಾವ್ರಿಗೆ ಬರ್ರಿ, ನಿಮ್ಮ ಪರವಾಗಿ ನಾ ಶಾಸ್ತ್ರ ಹಾಕ್ತೀನಿ. ಬಾರಿಕಲ್ಲಿ ನೀವು ಹಾಕೋದು ಬಂದ್ರಿ, ನಿಮ್ಮ ಪರವಾಗಿ ಸದನ ಆ ಶಾಸ್ತ್ರ ಹಾಕ್ತಿದ್ದಕ್ಕೆ ಸಸಿದಕ್ಕೆ ಹಾಕವೆ ಹೆಂಗಡೆ ಮಾಡಿ ಉಳಿಸ್ ಅಂತ ಹೇಳಿ ಸಸಿದಕ್ಕೆ ಮಾವು ಹೊರಗೆ ಕಳಿಸಿ ಗುರುಗಳು ಕೇಳ. ಗುರುಗಳ 10 ವರ್ಷದಿಂದ 11 ವರ್ಷ ಕೂಡಿಬೇಕಂತ ಕೇಳೋದಕ್ಕೆ ನಾವು ಬೇಕು. ನಮ್ಗೇನು ಬರ್ತಾನೆ ಇಲ್ಲ, ನಮ್ಮ ಮಾವು ಬರ್ತಾನೆ ಇಲ್ಲ. ಅಪ್ಪಗಳ ಸಾಕು ಅನುಕೂಲ ತಂದು ಕೊಡ್ತೇವೆ. ಆಗ ನನ್ನ ಕಂಡೀಷನ್ ಕೇಳೋದಕ್ಕೆ ಏನದು? ಏನಿಲ್ಲ, ವರ್ಷಿಗೆ ಏನು ಕೊಡ್ಬೇಕಂತ ಕೊಡ್ತೇವೆ. ನೀವು ವರ್ಷಿಗೆ ಎಷ್ಟು ಕೊಡ್ತೇವೆ ಕೊಡ್ಬೇಕಂತ ಕೇಳೋದಕ್ಕೆ. ವರ್ಷ 10 ಹೋಳಿಗೆ ಉಂಟಿರುತ್ತಾ, 10 ಚಪಾತಿ ಉಂಟಿರುತ್ತಾ, 4 ಚಮಚ ಅನ್ನ ಉಂಟಿರುತ್ತಾ. ಹಂಗೆ 10 ವರ್ಷ ನೀಡ್ತೀನಿ. ಆ ಟೂನು ಆ ಟೊಯ್ ಅಂದ್ರೆ ಹೆಣ್ಮಗಳು ಸಸಿದಕ್ಕೆ. ಆ ಗುರುವಂದ್ರು ಅಟ್ಟೆಂಗ ಉಳಕಾತು ಅಂದಂತ ಕೇಳೋರು ಗುರುಗಳು. ಸಸ್ಯರು ಅಟ್ಟೆಂಗೆ ಕೊಡೋಕಾದ ಗುರುಗಳೇ, ಉಳ್ಳಾಕಾತು ಕೊಡೋಕಾತ ಹೇಳೋದಕ್ಕೆ. ಆ ಗುರುವಂದ್ರು, ಈ ಮನೆಗೆ ಅನಾವತ್ ಗಿರಿಯಕ ಕಾಣಿಸ್ತದ, ಇದಕ್ಕೆ ಬುದ್ಧಿ ಭಾಳ ಚುರುಕ ಅಂತ ಹೇಳಿ ಗುರುಗಳು ಆದ್ರೆ ಅಲ್ಲವ ಈ ವರ್ಷ ಕೊಡು, ಈ ವರ್ಷ ಉಳಿತಿಂದ ಹೇಳಕ್ಕಿಂತ ಒಪ್ಪಿಗೆ ಕೊಟ್ಟು ಗುರುಗಳು. ಸಾಷ್ಟಾಂಗ ಹೆಣ್ಮಗಳು ಶುರುವಾಯ್ತು ಊಟ. ಆ ಹೆಣ್ಮಗಳು ದೈಹಿಕ ಕಟ್ಟ ಊಟ ಕೂಡ ಹೊಳಕ ಕೈಯನ್ನು ಹೋಗಿ ಕಳಿಸಿ ಬಿಡ್ಬೇಕಂತ ತಾಟ್ನಾಗ ಕೈಯನ್ನು ಉಂಗ್ರೆ ಕಳಿಸ್ಬಿಡು. ಅಟ್ಟ ತೊಗೊಳ್ಕೋದು ಇಲ್ಲವ ನಮ್ಮ ತಾಟ್ನಾಗ ಏನು ಬೀಳುತ್ತೆ ಶಿವಕಾರ ಮಾಡೋದು ಹೇಳಿ ಗುರುಗಳು. ದೇವ್ರು ದೊಡ್ಡ ಅಂತ ಹೇಳ್ಕೊಂಡು ಗುರುಗಳು. ಅಲ್ಲಿ ಸೀರೆ ಸಿಕ್ತದ ತೊಲಿ ಹಳ ಭಾಳ ಕಿಮ್ಮತ್ತಿಲ್ಲ ಕಳಿಸಿ ಹೇಳಿ ಅವಾಗ ಹೆಣ್ಮಗಳು ಸ್ವಲ್ಪ ಮಾನಸಿಕ ಮಾಡ್ಕೊಂಡು ಇಲ್ದೆ ಅದ್ದವ್ರೆ ಅದು ನಮ್ಮ ಮನೇಲಿ ಹಾಕಿದ್ದು ಕೂಡಿಂದ ಹಾಕಿ ಹೆಣ್ಮಗಳು ಯಾರು ಹಾಕಿದೇನವ ಬಿತ್ತು ಪ್ರಸಾದ ಇದು ಒಂದು ಅದ್ರ ಬಿಡಲ್ಲ ಅಂತ ಹೇಳಿದ್ರು ಗುರುಗಳು. ಆ ಹೆಣ್ಮಗಳಂದ್ರು ನಾವೇ ಒಳ್ಳೆ ಹೋದ ಬೈಯಾರ್ಸಕ್ಕ ಆ ತಿಂಗಳು ಏನು ಮಾಡ್ಕೊತಿರುತ್ತೆ ಸ್ವಲ್ಪ ಮಾನಸಿಕ ಮಾಡ್ಕೊಂಡು ಮಾಡಿ ತರಪುತ್ತಿ ಹೆಣ್ಮಗಳು ಈ ಉಂಗುರ ಹ್ಯಾಂಗಲ್ಲಿ ತೊಗೊಳ್ಬೇಕಂತ ವಿಚಾರ ಮಾಡೋದಕ್ಕೆ ಗುರುಗಳ ಕೈಯಿಂದ ನಿಂತು ನೋಡು ಹ್ಯಾಂಗ ಮಾಡ್ಬೇಕಂತೇಳಿ ಅಟ್ಟದ ಗುರುಗಳು ನುಂಗೇ ಬಿಟ್ರು. ಹ್ಯಾಂಗ ನಾಯಿ ಸಿಗುತ್ತೆ ಇವತ್ತು ಉಂಗ್ರ ನಾಯಿ ಸಿಗ ನುಂಗೇ ಬಿಟ್ಟು ಗುರುಗಳು. ನಿಮ್ಗೆ ಹೇಳ್ತೀನಿ ಹೋಯ್ತು ಉಂಗ್ರ ಒಳಗೆ ಹೋಗಿರಲಿಲ್ಲ ಬಕ್ಕಣದಾಗಿತ್ತು. ಅವಾಗ ಅನ್ನ ನೀಡಕ್ಕೆ ಬಂದು ಹೋಳಿಗೆ ನೀಡಮ್ಮಂದ ಉಂಗ್ರ ಕಳಿಸಿದ್ದಿತ್ತ. ಅನ್ನ ನೀಡಕ್ಕೆ ಬಂದು ದೊಡ್ಡ ಚಮಚ ತೊಗೊಂಡು ಆ ಅನ್ನದ ಕೂಡ ಚಮಚ ಕೈ ಬಿಟ್ಟು ಗಂಗಳದಾಗ. ಅಯ್ಯಪ್ಪ ಗುರುಗಳ ಚಮಚ ಬಿತ್ತಲ್ರಿ ಅಪ್ಪ ಅಂತ ಹೇಳಕ್ಕೆ ನುಂಗಬೇಕ ಚಮಚನ.
ಗಂಗಾ ಬಿದ್ದು ಬಿಡಕ್ಕೆ ಬರಲ್ಲ, ನುಂಗೆ ಬೇಕಾಯ್ತು. ಗುರುಗಳೇ ನಿಮ್ಮ ಕೈ ಕೆಟ್ಟ ನುಗ್ರು ಚಮಚಿ ಅಂತ ಹೇಳಕ್ಕೆ ಮುರ್ಕೊಂಡು ನುಗ್ಗು ಬಿಡ್ರಿ. ಆ ಗುರುಗಳಂದ್ರು ನಾನು ನಿಮ್ಮ ಮನೆ ಬರೋದು ಬೇಡ, ಈ ಚಮಚಿ ನೀವು ನಡೆಯಕ್ಕಂತ ಹೇಳೋರು. ಅದಕ್ಕೆ ಶಾಸಕರು ಬರೀತಾರ, ಹಣವನ್ನು ಅಪಾರ ಮಾಡತಕ್ಕದ್ದು ಗುರು ಆಗಲ್ಲ.